ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೇಳುವಂತಹ ನೈತಿಕತೆ ಬಿಜೆಪಿಗಿದೆಯಾ? ಕಳೆದ 16 ತಿಂಗಳುಗಳಿಂದ ಹೊತ್ತಿ ಉರಿತಾ ಇರುವಂತಹ ಮಣಿಪುರದ ಬಿಜೆಪಿ ಸಿಎಂ ರಾಜೀನಾಮೆ ನೀಡಿದ್ರ? ವಿಪಕ್ಷಗಳ ಭ್ರಷ್ಟ ನಾಯಕರನ್ನ ಬಿಜೆಪಿ ಸೇರಿಸಿಕೊಂಡು ಕ್ಲೀನ್ ಚೀಟ್ ನೀಡಿದ್ದಕ್ಕಾಗಿ ಪ್ರಧಾನಿ ಮೋದಿ ಅದೆಷ್ಟು ಸರ್ತಿ ರಾಜೀನಾಮೆಯನ್ನ ನೀಡಬೇಕಾಗಿತ್ತು? ಕಳೆದ 10 ವರ್ಷಗಳಲ್ಲಿ ಬಿಜೆಪಿ ಆಡಳಿತದಲ್ಲಿ ಸುಮಾರು 20 ಲಕ್ಷ ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ಮತ್ತು ವಂಚನೆಗಾಗಿ ಪ್ರಧಾನಿ ಮೋದಿ ರಾಜೀನಾಮೆ ಕೊಟ್ರ? ಚುನಾವಣಾ ಬಾಂಡ್ಗಳ ಹೆಸರಿನಲ್ಲಿ ನಡೆದಂತಹ ಈ ಮಹಾ ಹಗರಣಕ್ಕೆ ಮೋದಿ ರಾಜೀನಾಮೆಯನ್ನ ಕೊಟ್ರ? ಚುನಾವಣಾ ಬಾಂಡ್ ಕಾಯ್ದೆ ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ಹೇಳಿದಾಗ ನೈತಿಕ ಹೊಣೆಯನ್ನ ಹೊತ್ತು ಮೋದಿ ರಾಜೀನಾಮೆ ಕೊಟ್ರ? ಅಜಿತ್ ಪವಾರ್ ಮತ್ತು ಪ್ರಫುಲ್ ಪಟೇಲ್ ವಿರುದ್ಧದ ಹಗರಣಗಳನ್ನ ಮುಚ್ಚಾಕಿ ಅವರಿಗೆ ಅಧಿಕಾರ ಕೊಟ್ಟಿದ್ದಕ್ಕೆ ಮೋದಿ ರಾಜೀನಾಮೆ ಕೊಟ್ರ? ಸುವೇಂದು ಅಧಿಕಾರಿ, ಹಿಮಂತ್ ಬಿಶ್ವ ಶರ್ಮಾ, ಅಶೋಕ್ ಚವ್ಹಾಣ್ ಅವರ ಭ್ರಷ್ಟಾಚಾರವನ್ನ ಮುಚ್ಚಾಕಿದ್ದಕ್ಕೆ ಪ್ರಧಾನಿ ಮೋದಿ ರಾಜೀನಾಮೆ ಕೊಟ್ರ? ಕಳೆದ 100 ದಿನಗಳಲ್ಲಿ 38 ರೈಲು ಅಪಘಾತಗಳು ನಡೆದಿದ್ದು 21 ಸಾವುಗಳು ಮತ್ತು 112ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಇದಕ್ಕೆ ರಾಜೀನಾಮೆಯನ್ನು ಕೊಟ್ರ? ಕಳೆದ 100 ದಿನಗಳಲ್ಲೇ ಜಮ್ಮು ಮತ್ತು ಕಾಶ್ಮೀರದಲ್ಲಿ 26 ಭಯೋತ್ಪಾದಕ ದಾಳಿಗಳು ನಡೆದಿವೆ. 21 ಸೈನಿಕರು ಮತ್ತು 15 ನಾಗರಿಕರು ಸಾವನ್ನಪ್ಪಿದ್ದಾರೆ. ರಕ್ಷಣಾ ಸಚಿವ ರಾಜೀನಾಮೆ ಕೊಟ್ರ? ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದಾದ ಮೇಲೆ ಅಲ್ಲಿ ಹಿಂಸಾಚಾರ ಸಂಪೂರ್ಣವಾಗಿ ನಿಲ್ಲುತ್ತೆ ಅಂತ ಹೇಳಿದ್ರಲ್ಲ ಅಮಿತ್ ಶಾ, ಆದ್ರೆ ಅಲ್ಲಿ ಹಿಂಸಾಚಾರ ಇನ್ನಷ್ಟು ಹೆಚ್ಚಾಗಿದೆ. ಅಮಿತ್ ಶಾ ರಾಜೀನಾಮೆ ಕೊಟ್ರ? ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ದನ್ನ ಎತ್ತಿ ಹಿಡಿದ ಹೈಕೋರ್ಟ್ ಆದೇಶದ ಬೆನ್ನಿಗೆ ರಾಜ್ಯ